ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂಥದ್ದು ಏಪ್ರಿಲ್ 1, 2026ರಿಂದ ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಸೊ ಬೇಸಿಕಲಿ ಯಾರೆಲ್ಲ ಎಂಪ್ಲಾಯೀಸ್ಗಳಿದ್ದಾರೆ ಅವರ ಒಂದು ಎಂಪ್ಲಾಯೀಸ್ಗಳಿಗೆ ಆ್ಯಂಡ್ ಸ್ಪೆಷಲಿ ಬೆಂಗಳೂರಿನಲ್ಲಿ ಇರುವಂತಹ ಎಂಪ್ಲಾಯೀಸ್ಗಳಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಹ್ಯೂಜ್ ಟ್ಯಾಕ್ಸ್ ಸೇವಿಂಗ್ ಇಲ್ಲಿ ಆಗಲಿದೆ. HR ಗೆ ಸಂಬಂಧಿಸಿದಂತೆ ಸರ್ಕಾರದ ಕಡೆಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟನ್ನು ನೀಡಲಾಗಿದೆ. ಸೊ ಬೆಂಗಳೂರು ಅನ್ನು ಮೆಟ್ರೋ ಸಿಟಿಯಾಗಿ ಇವಾಗ ಕನ್ಸಿಡರ್ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ ಬರೀ 4 ಸಿಟೀಸ್ಗಳನ್ನು ಮಾತ್ರ ಮೆಟ್ರೋ ಸಿಟಿ ಅಂತ ಕನ್ಸಿಡರ್ ಮಾಡಲಾಗಿತ್ತು. ಬಟ್ ಇವಾಗ ಮತ್ತೆ 3 ಸಿಟಿಗಳನ್ನು ಅದರಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಹಾಗಾದರೆ ನೀವು ಹೇಳ್ಬೋದು, ಬೆಂಗಳೂರಲ್ಲಿ ಆಲ್ರೆಡಿ ಮೆಟ್ರೋ ಓಡಾಡ್ತಾ ಇರುವಂಥದ್ದು ನಾವು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೇವೆ. ಸೊ ಇದರಲ್ಲಿ ಹೊಸದಾಗಿ ಏನಿದೆ ಅಂತ. ಬಟ್ ಎಸ್, ಮೆಟ್ರೋ ಇದ್ದರೂ ಕೂಡ ಅದನ್ನು ಸರ್ಕಾರಿ ಒಂದು ದಸ್ತಾವೇಜುಗಳಲ್ಲಿ ಮೆಟ್ರೋಪಾಲಿಟಿಯನ್ ಸಿಟಿ ಅಂತ ಕನ್ಸಿಡರ್ ಮಾಡಿರಲಿಲ್ಲ. ಸೊ ಹಾಗಾಗಿ HR ಎಕ್ಸಂಪ್ಷನ್ HR ಕ್ಲೇಮ್ಗಳನ್ನು ಅಲ್ಲಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಅದನ್ನು ಅಫಿಷಿಯಲ್ ಆಗಿ ಸರ್ಕಾರ ಗಣನೆಗೆ ತೆಗೆದುಕೊಂಡು ಆದೇಶವನ್ನು ಹೊರಡಿಸಿದೆ. ಸೊ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ತುಂಬ ಹೆಲ್ಪ್ ಆಗಲಿದೆ. ಸೊ ಏನಿದೆ, ಯಾವ ರೀತಿಯಾದಂಥ ಹೆಲ್ಪ್ ಆಗಲಿದೆ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ನ್ಯೂ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 2026 ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ಫಾರ್ ಡೆಕೆಡ್ಸ್ ಓನ್ಲಿ 4 cities ವೇರ್ ಕನ್ಸಿಡರ್ಡ್ ಆ್ಯಸ್ ದಿ ಮೆಟ್ರೋಸ್ ಫಾರ್ ಟ್ಯಾಕ್ಸ್. From April 1, 2026, ಬೆಂಗಳೂರು, ಪುಣೆ, ಹೈದರಾಬಾದ್ ಆ್ಯಂಡ್ ಅಹಮದಾಬಾದ್ ಜಾಯಿನ್ ದಿ 50% ಲಿಸ್ಟ್ ಅಂತ. ಸೊ ಬೇಸಿಕಲಿ ಇದಕ್ಕಿಂತ ಮುಂಚೆ ಬರೀ 4 ಸಿಟಿಗಳು, ಮುಂಬೈ, ಕೋಲ್ಕತ್ತಾ ಈ ರೀತಿಯಾದಂಥ ಸಿಟೀಸ್ಗಳಿಗೆ ಮಾತ್ರ ಒಂದು ಮೆಟ್ರೋಸ್ ಫಾರ್ ಟ್ಯಾಕ್ಸ್ ಅಂತ ಮೆಟ್ರೋಸ್ ಅಂತ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಬಟ್ ಏಪ್ರಿಲ್ 1ರಿಂದ ಬೆಂಗಳೂರು, ಪುಣೆ, ಹೈದರಾಬಾದ್ ಮತ್ತು ಅಹಮದಾಬಾದ್ ಈ 4 ಸಿಟೀಸ್ಗಳನ್ನು ಕೂಡ ಒಂದು ಮೆಟ್ರೋ ಸಿಟೀಸ್ ಅಂತ ಕನ್ಸಿಡರ್ ಮಾಡಿ 50% ಲಿಸ್ಟ್ಗೆ ಸೇರಿಸಲಾಗಿದೆ. ಯುವರ್ ಟ್ಯಾಕ್ಸ್ ಫ್ರೀ ಸ್ಯಾಲ್ರಿ ಲಿಮಿಟ್ ಹ್ಯಾಸ್ ಅಫಿಷಿಯಲಿ ಇನ್ಕ್ರೀಸ್ಡ್. ನಿಮ್ಮ ಒಂದು ಟ್ಯಾಕ್ಸ್ ಫ್ರೀ ಸ್ಯಾಲ್ರಿ ಲಿಮಿಟ್ ಏನಿದೆ ಅದು ಅಫಿಷಿಯಲಿ ಇವಾಗ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು, ಹೌ HR ಎಕ್ಸಂಪ್ಷನ್ ಈಸ್ ಕ್ಯಾಲ್ಕುಲೇಟೆಡ್. ಟ್ಯಾಕ್ಸ್ ಫ್ರೀ HR ಈಸ್ ದಿ ಲೋವೆಸ್ಟ್ ಆಫ್ ಆ್ಯಕ್ಚುಯಲ್ HR ರಿಸೀವ್ಡ್ rent paid minus 10% of the basic pay and 50% of basic pay newly upgraded for ಬೆಂಗಳೂರು. ಸೊ ಇದರಲ್ಲಿ ಒಂದು ಆ್ಯಕ್ಚುಯಲ್ HR ನಿಮಗೆ ಎಷ್ಟು ರಿಸೀವ್ ಆಗ್ತಾ ಇದೆ ಅದು ಇರುತ್ತೆ ಟ್ಯಾಕ್ಸ್ ಫ್ರೀ. ಎರಡನೇದು ರೆಂಟ್ ಪೇಡ್ ಮೈನಸ್ 10% ಆಫ್ ದಿ ಬೇಸಿಕ್ ಪೇ. ನೀವು ಒಂದು ವರ್ಷದಲ್ಲಿ ಎಷ್ಟು ರೆಂಟನ್ನು ಪೇ ಮಾಡಿದ್ದೀರಾ ಮೈನಸ್ 10% ಆಫ್ ದ್ಯಾಟ್, ಇದು ಎರಡನೇ ಒಂದು ಆಪ್ಷನ್ ಆಗಿರುತ್ತೆ. ಮೂರನೇ ಆಪ್ಷನ್ ಏನಿದೆ, 50% ಆಫ್ ಬೇಸಿಕ್ ಪೇ ನ್ಯೂಲಿ ಅಪ್ಗ್ರೇಡೆಡ್ ಫಾರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕ್ನ 50%, ಇದು ಮೂರನೇ ಒಂದು ಆಪ್ಷನ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಯಾವುದು ಸಮಂಜಸ ಅನಿಸುತ್ತೆ ಅದನ್ನು ಫೈಲ್ ಮಾಡ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ವೈ ದಿಸ್ ಮ್ಯಾಟರ್ಸ್ ಫಾರ್ ಬೆಂಗಳೂರಿಗೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ. ಹೈ ರೆಂಟ್ಸ್ ಇನ್ ಬೆಂಗಳೂರು ಯೂಸ್ ಟು ಹಿಟ್ ದಿ 40% ಕ್ಯಾಪಿಟಲ್ ಕ್ವಿಕ್ಲಿ. ಸೊ 40% ಕ್ಯಾಪ್ ಏನು ಮೊದಲು ನೀಡಲಾಗ್ತಾ ಇತ್ತು, ನಿಮ್ಮ ಒಂದು ಬೇಸಿಕ್ ಪೇನ 40% ಮಾತ್ರ, ಅದು ತುಂಬ ಬೇಗ ಹಿಟ್ ಆಗ್ತಾಯಿತ್ತು. ಏನಕ್ಕಂದರೆ ಸಂಬಳ ಕಡಿಮೆ, ಮನೆ ರೆಂಟ್ ಜಾಸ್ತಿ ಇರ್ತಾಯಿತ್ತು. ಸೊ ಹಾಗಾಗಿ ಒಂದು ನೌಕರರಿಗೆ ಬೇಸಿಕಲಿ ಇದರಿಂದ ತೊಂದರೆ ಆಗ್ತಾಯಿತ್ತು. ನೌ ದಿ 50% ಸೀಲಿಂಗ್ ಲೆಟ್ಸ್ ಯು ಶೀಲ್ಡ್ ಮೋರ್ ಸ್ಯಾಲ್ರಿ ಫ್ರಮ್ ಟ್ಯಾಕ್ಸ್ ಅಂತ. ಸೊ ಇದು 50% ಸೀಲಿಂಗ್ ಏನು ಮಾಡುತ್ತೆ ಅಂದರೆ ಇನ್ನೂ ನಿಮಗೆ ಹೆಚ್ಚು ಟ್ಯಾಕ್ಸ್ನಲ್ಲಿ ಉಳಿತಾಯ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೋರ್ ಟೇಕ್ ಹೋಮ್ ಪೇ ಫಾರ್ ಎಂಪ್ಲಾಯೀಸ್ ಇನ್ ಇಂಡಿಯಾಸ್ ಟೆಕ್ ಕ್ಯಾಪಿಟಲ್. ಸೊ ನೌಕರರಿಗೆ ಹೆಚ್ಚು ಮನೆಗೆ ಸಂಬಳ ಹೋಗುವಂತೆ ಮಾಡುತ್ತೆ. ಟೇಕ್ ಹೋಮ್ ಅಂದರೆ ಇನ್ ಹ್ಯಾಂಡ್ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್, ಬೇಸಿಕ್ ಪೇ 50,000 ಇದೆ ಅಂತ ಅಂದ್ಕೊಳ್ಳಿ. ಓಲ್ಡ್ ಲಿಮಿಟ್ 40% ಇತ್ತು, ಅಂದರೆ 50,000ಕ್ಕೆ 40% ಮಾತ್ರ ಟ್ಯಾಕ್ಸ್ ಫ್ರೀ. ಸೊ ಹಾಗಾಗಿ ಓಲ್ಡ್ ಲಿಮಿಟ್ 40% ಅಂದರೆ ಟೋಟಲ್ 20,000 ಮ್ಯಾಕ್ಸ್ ಎಕ್ಸಂಪ್ಷನ್. ಇದರಲ್ಲಿ 20,000ವರೆಗೆ ಮ್ಯಾಕ್ಸಿಮಮ್ ನೀವು ಸೇವ್ ಮಾಡ್ಬೋದು ಅಷ್ಟೇ, ಓಲ್ಡ್ ಒಂದು ಲಿಮಿಟ್ ಪ್ರಕಾರ. ನ್ಯೂ ಲಿಮಿಟ್ ಏನಿದೆ 50% ಅಂತ ಹೇಳ್ತಾ ಇದೆ, ಅಂದರೆ 25,000 ಎಕ್ಸಂಪ್ಷನ್ನ ನೀವು ಇವಾಗ ಪಡಿಬೋದು. 5,000 ರೂಪಾಯಿಯ ಡೈರೆಕ್ಟ್ ಇನ್ಕ್ರೀಸ್ನ ಇಲ್ಲಿ ನೀವು ನೋಡೋಕ್ಕೆ ಸಿಗ್ತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಆ್ಯನ್ಯುವಲ್ ಬೆನಿಫಿಟ್ ಎಷ್ಟಿದೆ, 60,000 ಬಿಕಮ್ ಟ್ಯಾಕ್ಸ್ ಫ್ರೀ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 60,000 ಇಲ್ಲಿ ಆ್ಯನ್ಯುವಲಿ ಟ್ಯಾಕ್ಸ್ ಫ್ರೀ ಆಗ್ತಾ ಇರುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದಾದಮೇಲೆ ಓನ್ಲಿ ಫಾರ್ ದಿ ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬರೀ ಹಳೆಯ ಒಂದು ಟ್ಯಾಕ್ಸ್ ರೆಸ್ಯೂಮ್ ಚೂಸ್ ಮಾಡಿರುವಂಥವ್ರಿಗೆ, ಅದರಲ್ಲಿ ITR ಫೈಲ್ ಮಾಡುವಂಥವ್ರಿಗೆ ಇದರಿಂದ ಬೆನಿಫಿಟ್ ಸಿಗುತ್ತೆ. HR ಎಕ್ಸಂಪ್ಷನ್ ಈಸ್ ನಾಟ್ ಅವೈಲೇಬಲ್ ಇನ್ ದಿ ನ್ಯೂ ಟ್ಯಾಕ್ಸ್ ರೆಸ್ಯೂಮ್. ಇಫ್ ಯು ಪೇ ಹೈ ರೆಂಟ್ ದ ಓಲ್ಡ್ ರೆಸ್ಯೂಮ್ ಮೈಟ್ ನೌ ಬಿ ಮೋರ್ ಪ್ರಾಫಿಟೇಬಲ್. ಡೂ ಯುವರ್ ಮ್ಯಾಥ್ ಬಿಫೋರ್ ಚೂಸಿಂಗ್ ಯುವರ್ ರೆಸ್ಯೂಮ್ ದಿಸ್ ಏಪ್ರಿಲ್. ಸೊ ನಿಮ್ಮ ಒಂದು ಮ್ಯಾಥ್ಸನ್ನು ನೀವು ಮಾಡ್ಕೊಳ್ಳಿ, ಒಂದು ರೆಸ್ಯೂಮನ್ನು
ಈ ಒಂದು ಓಲ್ಡ್ ಟ್ಯಾಕ್ಸ್ ರೆಸ್ಯೂಮ್ ಅಥವಾ ನ್ಯೂ ಟ್ಯಾಕ್ಸ್ ರೆಸ್ಯೂಮನ್ನು ನೀವು ಚೂಸ್ ಮಾಡೋಕ್ಕಿಂತ ಮುಂಚೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಮ್ಯಾಂಡೇಟರಿ ಡಿಸ್ಕ್ಲೋಜರ್ಸ್ ಇನ್ 2026 ನ್ಯೂ ರಿಕ್ವೈರ್ಮೆಂಟ್ ರಿಲೇಷನ್ಶಿಪ್ ಡಿಸ್ಕ್ಲೋಜರ್ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ಟೆನೆಂಟ್. ಸೊ ಮೊದಲೆಲ್ಲ ಮನೆಯವರಿಗೆ ಬಾಡಿಗೆಯನ್ನು ನೀಡಿ ನಾವು HRAನ ಕ್ಲೇಮ್ ಮಾಡುವಂಥ ಒಂದು ಕೇಸಸ್ಗಳನ್ನು ಕೂಡ ನೋಡಿದ್ದೀರಾ. ಬಟ್ ಅದು ಇವಾಗ ನಡೆಯೋದಿಲ್ಲ. ಏನಕ್ಕಂದರೆ ಮನೆಯಲ್ಲಿಯೇ ನೀವು ರೆಂಟ್ ಪೇ ಮಾಡಿದ್ರೆ ಅದನ್ನು ಕನ್ಸಿಡರ್ ಮಾಡಲಾಗೋದಿಲ್ಲ. ರಿಲೇಷನ್ಶಿಪ್ ಡಿಸ್ಕ್ಲೋಜರ್ ಬಿಟ್ವೀನ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ದಿ ಟೆನೆಂಟ್ ಅಂತ ಅವರ ಒಂದು ರಿಲೇಷನ್ ಏನಿದೆ ಅದು ಅವರು ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಇಫ್ ರೆಂಟಿಂಗ್ ಫ್ರಮ್ ಫ್ಯಾಮಿಲಿ ಯು ಮಸ್ಟ್ ಡಿಕ್ಲೇರ್ ಇಟ್ ಇನ್ ಯುವರ್ ಟ್ಯಾಕ್ಸ್ ಫಾರ್ಮ್ಸ್. ಆಲ್ವೇಸ್ ಕೀಪ್ ಬ್ಯಾಂಕ್ ಟ್ರಾನ್ಸ್ಫರ್ ಪ್ರೂಫ್ಸ್ ಫಾರ್ ದಿ ರೆಂಟ್ ಪೇಮೆಂಟ್ಸ್. ಬ್ಯಾಂಕ್ ಟ್ರಾನ್ಸ್ಫರ್ ಪೇಮೆಂಟ್ ಮಾಡಿರುವಂಥದ್ದು, ರೆಂಟ್ ಪೇ ಮಾಡಿರುವಂಥದ್ದನ್ನು ನೀವು ಪ್ರೂಫ್ಗಳಾಗಿ ನೀಡಬೇಕಾಗುತ್ತೆ. ಯುವರ್ ಟ್ಯಾಕ್ಸ್ ಸೇವಿಂಗ್ ಚೆಕ್ ಲಿಸ್ಟ್ ಬಂದುಬಿಟ್ಟು ಸೈನ್ಡ್ ರೆಂಟ್ ರಿಸೀಟ್ಸ್ ನೀವು ಇಟ್ಕೊಳ್ಬೇಕಾಗುತ್ತೆ, ರೆಂಟನ್ನು ನೀಡಿದ್ದೀರಾ ಅಂತ. ವ್ಯಾಲಿಡ್ ರೆಂಟ್ ಅಗ್ರಿಮೆಂಟನ್ನು ನಿಮ್ಗೆ ಇಟ್ಕೊಳ್ಬೇಕಾಗುತ್ತೆ. ಲ್ಯಾಂಡ್ ಲಾರ್ಡ್ಸ್ ಪ್ಯಾನ್ ಇಫ್ ರೆಂಟ್ ಈಸ್ ಗ್ರೇಟರ್ ದ್ಯಾನ್ 1 lakh ಪರ್ ಇಯರ್. ಲ್ಯಾಂಡ್ ಲಾರ್ಡ್ನ ಪ್ಯಾನ್ ಅಂದರೆ ಯಾರು ಒಂದು ಬಾಡಿಗೆಯನ್ನು ಕೊಟ್ಟಿದ್ದಾರೆ ಮನೆ, ಅವರ ಒಂದು ಪ್ಯಾನ್ ಕಾರ್ಡ್ನ ಪ್ರತಿಯನ್ನು ಕೂಡ ನೀವು ಪಡೆದುಕೊಳ್ಳಬೇಕಾಗುತ್ತೆ. ನಿಮ್ಮ ಒಂದು ರೆಂಟು 1 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ದರೆ. TDS ಆನ್ ರೆಂಟ್ ಇಫ್ ರೆಂಟ್ ಈಸ್ ಗ್ರೇಟರ್ ದ್ಯಾನ್ 50,000 ಪರ್ ಮಂತ್. ಸೊ TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಅಂತ ಕರಿತೀವಿ. ಮೊದಲೇ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಲಾಗುತ್ತೆ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 50,000 ಪರ್ ಮಂತ್ ಅಂತ ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ. HRAಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿರುವಂಥ ನೌಕರರಿಗೆ, ಪುಣೆ, ಹೈದರಾಬಾದ್ ಮತ್ತು ಅಹಮದಾಬಾದ್ನಲ್ಲಿ ಕೆಲಸ ಮಾಡುತ್ತಿರುವಂಥ ನೌಕರರಿಗೆ ಇದರಿಂದ ಲಾಭ ಆಗಲಿದೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. अगर ट्रेडिंग सेटअप को लगाने में आज भी 15